ಸ್ವಾಮಿ ಸ್ಟೇಡಿಯಂ ಒಳಗೆ ತೆರಳೋದಕ್ಕೆ ನೂಕಾಟ ನೂಕು ನುಗ್ಗಲು ವೇಳೆ ಕಾಲ್ ತುಳಿತ ಸಂಭವಿಸಿದೆ. ಪಬ್ಲಿಕ್ ಟಿವಿ ಬಳಿ ಕಾಲ್ ತುಳಿತದ ದೃಶ್ಯಾವಳಿಗಳು ಲಭ್ಯವಾಗಿದೆ. ಗೇಟ್ ತೆಗೆದಿದ್ರಿಂದ ಏಕಾಏಕಿ ಅಭಿಮಾನಿಗಳು ನುಗ್ಗಲಿಕ್ಕೆ ಶುರು ಮಾಡಿದ್ರು. ಈ ವೇಳೆ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರಂತೂ ಹರಸಾಹಸ ಪಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ನೂಕಾಟ. ಈ ನೂಕು ನುಗ್ಗಲಿನ ಸನ್ನಿವೇಶ ಹೇಗಿತ್ತು ಅನ್ನೋದನ್ನ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಒಬ್ಬರ ಮೇಲೆ ಒಬ್ರು ಹತ್ಕೊಂಡು ಹೋಗೋದೇನು, ಈ ಕ್ರೌಡ್ನ ನಡುವೆ ಯಾರಿಗೋ ಏನೋ ಅಪಾಯ ಆಯ್ತು, ಅವ್ರು ವಿವರಿಸಿ ಹೇಳಬೇಕು, ಕೂಗಿ ಹೇಳಬೇಕು ಅಂದ್ರೆ ಕೇಳಿಸ್ಕೊಳಕ್ ಆಗಲ್ಲ. ಯಾಕೆ ಹೇಳಿ, ಅಲ್ಲಿ ಅಷ್ಟು ಚೀರಾಟ ಇರುತ್ತೆ, ಅಲ್ಲಿ ಕೂಗಾಟ ಇರುತ್ತೆ, ಅಲ್ಲಿ ಒಬ್ರನ್ನೊಬ್ರು ನುಕ್ಕೊಂಡು ಹೋಗ್ತಿರ್ತಾರೆ. ಯಾರಿಗೇನಾದ್ರೂ ಯಾರಿಗೂ ಬೇಕಿಲ್ಲ. ಪರಿಸ್ಥಿತಿ ಹೀಗಿದ್ದಾಗ ಸಾವು ನೋವುಗಳಾಗದೆ ಇನ್ನೇನಾಗುತ್ತೆ? ದೃಶ್ಯದಲ್ಲಿ ನೋಡ್ತಾ ಇದ್ರಿ ಹೆಂಗ್ ಹೋಗ್ತಾ ಇದ್ದಾರೆ ಜನ ಅಂತ. ಒಂದ್ ಗೇಟ್ ಓಪನ್ ಮಾಡಿದ್ರು, ನುಗ್ಗಿದ್ರು ನೋಡಿ. ಆ ನುಗ್ಗೋ ಬರದಲ್ಲಿ ಒಬ್ಬರನ್ನೊಬ್ರು ತುಳ್ಕೊಂಡು ಹೋಗಿದ್ದಾರೆ. ಈಗ ಯಾರನ್ನ ಹೊಣೆ ಮಾಡಬೇಕು? ಯಾರು ತಪ್ಪಿದು? ಜನರಿಗೆ ಒಂದು ಪೇಷನ್ಸ್ ಇಲ್ಲ. ಆಯ್ತು, ಇಷ್ಟು ಕ್ರೌಡ್ ನಲ್ಲಿ ನಾನು ಹೋಗೋದಕ್ಕೆ ಸಾಧ್ಯ, ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ, ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಅದು ಹೇಗಾದ್ರೂ ಅನ್ಕೊಳ್ತಾರೆ. ಇವಾಗ ಸಾವುಗಳಾಗಿದೆಯಲ್ಲ, ಇದಕ್ಕೆ ಏನ್ ಹೇಳ್ಬೇಕು ನೋಡಿ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಇಂತಹ ಜಾಗಕ್ಕೆ ಆ ಮಕ್ಕಳನ್ನ ಕರ್ಕೊಂಡು ಹೋಗೋ ನೆಸೆಸಿಟಿ ಇತ್ತಾ? ಕರ್ಕೊಂಡು ಹೋದ್ರು ಅವ್ರನ್ನ ನೀವು ಸೇಫ್ ಆಗಿ ಹ್ಯಾಂಡಲ್ ಮಾಡಕ್ ಆಗತ್ತಾ? ಯೋಚನೆ ಮಾಡ್ಬೇಕು ತಾನೆ. ಬರೀ ಸಂಭ್ರಮ ಅಷ್ಟೇ ತಲೆ ತುಂಬಿಕೊಂಡು ಹೋದ್ರೆ ಸಾಲದು. ಆಗಬಹುದಾದಂತಹ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಯೋಚನೆ ಮಾಡ್ಬೇಕು. ಇದೊಂದು ಪಾಠ ಆಗ್ಬೇಕು ಜನಕ್ಕೆ. ನುಕ್ಕೊಂಡು ಹೋಗ್ತಿರಲ್ಲ, ಅಷ್ಟೆಲ್ಲ ರಾತ್ರಿಯಿಂದ ಅಷ್ಟೆಲ್ಲ ಖುಷಿ ಪಟ್ಟಿದ್ದು ಮತ್ತೊಂದು ಮಗದೊಂದು ನೀರಿನಲ್ಲಿ ಹೋಮ ಮಾಡ್ದಂಗಾಯ್ತು, ತೊಳೆದಂಗಾಯ್ತು. ಯಾರು ಬಯಸಿದ್ರಿ ಇದನ್ನ, ಇದಾಗಬೇಕು ಅಂತ? ಆ ದೃಶ್ಯ ನೋಡಿ, ಇದೊಂದು ಸ್ಯಾಂಪಲ್ ಅಷ್ಟೇ. ಅಲ್ಲಿ ಹೆಂಗಿದೆ ಅಂದ್ರೆ ನುಕ್ಕೊಂಡು ಹೋಗ್ತಿದ್ದಾರೆ, ಒಬ್ರ ಮೇಲೆ ಒಬ್ರು. ಯಾರೋ ಒಬ್ರು ನನ್ನ ಕಾಲಕ್ಕೆ ಹಂಗಾಯ್ತು, ನನ್ನ ಕೈಗೆ ಹಿಂಗಾಯ್ತು, ಯಾರು ಕೇಳಿಸ್ಕೋತಿಲ್ಲ. ಯಾಕಂದ್ರೆ ಯಾರು ಕೂಗಾಟನೂ ಕೇಳಿಸಲ್ಲ, ಅಲ್ಲಿ ಅಷ್ಟು ಜೋಶಲ್ಲಿದ್ದಾರೆ.